ಅವ್ರ ಕೈಯಾಗ ಕೊಟ್ರು ಓದಲಿಕ್ಕೆ ಬರಲಿಲ್ಲ ಅವ್ರಿಗೆ. ಏನು ಉರ್ದುದಾಗ ಬರ್ದಾರಂತ ನಾ ಹಿಂಗೆ ತಿಳ್ಕೊಂಡ್ರಿ. ಅವರು ಮಾಡುವಂಥ ಜ್ಞಾನ ಸಾಧನೆ ಕೇಳ್ತಾ ಇದ್ದೀರಿ. ಕೇಳಿ ಸಭಾ ನಮ್ಮ ಪಸ್ತು ಮಾಸ್ತರ್ ಅವರು ಎಲ್ಲ ಸಭೆಯನ್ನು ಉದ್ದೇಶಿಸಿ ವಿಷಯ ಯಾವ ಆಗಿಲ್ಲ ನಿಮ್ಮಲ್ಲಿ ಹೇಳ್ರಿ, ಅದನ್ನು ನಾವು ನಮಗೆ ನೆಲಕದಷ್ಟು ಮುಂದುವರಿಸ್ತೀವಿ ಅಂಥೇಳಿ. ಹಂಗೆ ಅಂದಿಲ್ರಿ ಅವರು. ನಾವು ಚುಟ್ಟಿಗೆ ಹೊಡೆದ ಮಂಗಳಾರತಿ ಮಾಡ್ತೀವಿ ಅಂದಾರ್ರಿ. ನಮಗೆ ಕೆಡಿ ಅಷ್ಟು ಹುರುಪಿಲ್ ಮಾತಾಡನ್ರಿ ಮಗ ಇವತ್ತು. ಹಿಂಗೆ ಎಂದೂ ಮಾತಾಡಿತಿಲ್ರಿ. ಇಲ್ಲಿ ಯಾಕೆ ಬಂದದು ಯಾರಿಕೊಂಡ್ರಿ? 16 ವರ್ಷ ಹಿಡ್ಕೊಂಡು 36 ವರ್ಷ ತನಕ ಮಾತಾಡುವ ಶಬ್ದಗಳ ಲಕ್ಷಣ ಬೇರೆ ಇರ್ತದೆ. ಹಿಂಗೇನ್ರಿ ಅವ್ನು ಒಯ್ಯಾದ ಅದಕ್ಕಾಗಿ ಮಾತಾಡ್ತಾನೇನ್ರಿ? ಹೌದು ಹೌದು ಹೌದು. ಅವರವರ ವಯಸ್ಸಿಗೆ ತಕ್ಕಂತೆ ಅವರವರ ಶಬ್ದಗಳು ಭಾವ ಇರ್ತದೆ. ಇರ್ತದ್ರಿಪ್ಪ ಇರ್ತದೆ. ಆದ್ರೆ ನಿಮಗೆ 50 ವರ್ಷ ಈಗ. ನಾ ಜರ ದೊಡ್ಡ ಆಗಿದ್ದೀನಿ. ಅವ್ರಂಗೆ ನೀವು ಮಾತಾಡಬಾರ್ದು. ಯಾಕ್ರಿಪ್ಪ? ಇದ್ರಿ ನಾವು ಬಂದು ಎದಿ ಮೇಲೆ ಹೆಂಗೆ ಹಿಡಿದು ಗಪ್ಪೆ ಕುಂದಿರ್ತೀವಿ. ಅವರು ಮಾತಾಡ್ಲಾರ್ದನ್ನ ಸುಮ್ಮ ಅವನು ಒಳಗೆ ತಿಳ್ಕೊತಾರೆ. ಅವ ಸಣ್ಣ ಹುಡುಗದನ ಪರ್ಸು ಮಾಸ್ತರ್ ಮಾತಾಡಲಿ, ಗೌಡ್ರು ಮಾತಾಡೋ ಪದ್ಧತಿ ಅಲ್ಲಂತ ಹೊಟ್ಟೆಗತ್ತಾರ ಅವ್ರು, ಹೊರಗನಲ್ಲ. ಹಂಗತ್ತಾರ್ರಿ. ಅವ ಆಟ ಸೊಕ್ಕಿಲ್ ಬಂದ್ರೆ ಬರೋಬ್ಬರಿ ಬಿಟ್ಟ ನೇಟ ಗೌಡತ್ತಾರೆ. ಯಾಕ್ರಿ? ನೋಡ್ರಿ ಹ್ಯಾಂಗೆ ನಗ್ತಾರೆ ಮಂದಿ ನನ್ನ ಮಾತಿ. ಈಗ ಗೌಡ್ರು ಕೂಡೋ ವಿಷಯ ಹಿಡ್ದಾರ. ಕೂಡೋದು ವಿಷಯ ಆಗಲಿಸೋದು ಅವನು ಬಿಟ್ಬಿಟ್ಬಿಟ್ಟಾರ. ಆಗಲಿಸೋದು ಅವನ ಕೈ. ತಾವೆಲ್ಲ ಭಾಳ ಶಾಂತಿಯಿಂದ ಕೇಳಿದಿರಿ. ಈಗ ಬಸವನ ಸಂಗೋಳಗಿ ಗ್ರಾಮದ ಅಮೋಘ ಸಿದ್ದೇಶ್ವರ ಶ್ರೀಮಠದಾಗಿಂದ ಗಾಡ್ಯಾಗ ಕೂಡಕ್ಕಿಂತ ಮೊದಲು ಎಲ್ಲಿದ್ರಿ? ನಾವು ನಮ್ಮ ಮನೆಯಾಗಿದ್ದೇವ್ರಿಪ್ಪ. ಮನೆಯಾಗಿದ್ರಿ? ಮನೆಯಾಗ ಕೂಡಿದ್ರಿ ನಗಲಿದ್ರಿ? ಕೂಡಿದ್ದೇವಲ್ರಿ. ಅಗಲದ ಯಾಕೆ ಬಂದ್ರಿ ಇಲ್ಲಿಗೆ? ಸಂಘ ನಡೆಸೋ ಸಲುವಾಗಿರಿ. ಸ್ವಲ್ಪ ಗಮನದಾಗ ಇಟ್ಕೊಂಡ್ರಿ ಗೌಡ್ರ. ಯಾನ್ರಿಪ್ಪ? ಸಣ್ಣವನ ಇವಂದೇನು ಮಗಂದ ಕಿಮ್ಮತ್ತ ಹಿಂಗೆ ಮಾತಾಡಬೇಡ್ರಿ ನೀವು. ಒಟ್ಟು ಇವತ್ತು ಅವ್ರ ಪಾರ್ಟಿ ಆಗೋರಿದ್ದೀರೇನ್ರಿ? ಪಾರ್ಟಿ ಅಲ್ಲ, ಹೇಳಿ ಕೇಳಿ ಬರ್ರಿ. ಆದ್ರೆ ನೀವು ಬಿ ಯಾಕ್ರಿ ಸುಮ್ಮ ಅಟ್ಟೆ ಮರ್ಯಾದೆ. ನಾವು ಹೇಳಿದ ಮಾತಿಗೆ ಅಷ್ಟೇ ಉತ್ತರ ಕೊಡ್ರಿ. ಹೌದು ಹೌದು. ಮೊನ್ನೆ ಮೇ ತಿಂಗಳದಾಗ ನಿಮ್ಮ ಮಗನ ಮದುವೆ ಮಾಡಿದ್ರಿ. ಮಾಡಿದೆವಲ್ರಿ. ಎಷ್ಟು ಜನ ಬಂದಿತ್ತು? ಜನ ರಗಡ ಬಂದಿತ್ರಿ. ಬಂದಿತ್ತಿಲ್ರಿ? ಬಂದಿತ್ತು. ಆಗಲಿಸಿದ್ರಿ ಯಾಕೆ ಅವ್ರಿಗೆ? ನಾವೇನಾಗಲು ಹೋಗಿ ಅಂದಿಲ್ರಿ. ಅವ್ರವ್ರು ಕೆಲಸ ಮುಗಿಸಿ ಮಂಗಳ ಅದು ಮದುವೆ ಆಗನ ಹೋಗಿಬಿಟ್ಟಾರೆ. ಹಂಗೆ ಬಾಯಿಸವ್ರು ಬೇಡ್ರಿ. ಯಾಕ್ರಿ? ಯಾವಾಗ ಕೂಡಬೇಕು ಕೂಡೇಬೇಕು, ಯಾವಾಗ ಅಗಲಬೇಕು ಅವಾಗ ಅಗಲೇಬೇಕು. ನೀವೇ ನಮ್ಮ ಪಾರ್ಟಿ ಏನು ಅವ್ರ ಪಾರ್ಟಿ ಹೇಳ್ರಿ ಮೊದಲು. ಅವನಿಗೆ ಕತ್ತಲಿ ಬಿದ್ದು ಹೋಗ್ಯದ್ರಿ. ಈಗ ನೀವು ಜರ ಸುಮ್ಕೊಂಡ್ರಿ. ನೆಲ ಬರ್ಲಿಕ್ಕೆ ಮಗ. ಈಗಿದೆಲ್ಲ ನಾ ಮಾತಾಡೋದು ಲೌಕಿಕ ಆಯಿತು. ಹೌದು ಹೌದು, ಲೌಕಿಕ ಆಯ್ತು. ಇನ್ನೊಂದು ವಿಷಯ ಅದು. ಯಾವಾದ್ರಿ? ಪಾರಮಾರ್ಥಿಕವಾಗಿ. ಪಾರಮಾರ್ಥಿಕ. ಇಷ್ಟೆಲ್ಲ ನೀವು ಮಾತಾಡೋದು ಲೌಕಿಕವಾಗಿ ಕೂಡೋದಾಯ್ತು. ಹೌದು ಹೌದು. ಇದು ಇನ್ನೊಂದದ. ಯಾವಾದ್ರಿಪ್ಪ? ಪಾರಮಾರ್ಥಿಕವಾಗಿ. ಪಾರಮಾರ್ಥಿಕವಾಗಿ. ಹೌದ್ರಿ. ಶಿಷ್ಯ ಬಂದು ಗುರುವಿನಲ್ಲಿ ಕೂಡಿದ ಅಂದ್ರೆ ಗುರು ಆಗ್ತಾನೆ. ಹೌದು ಹೌದು. ಉಪದೇಶ ಆಯ್ತು ಗುರು ಆಗ್ತಾನೆ. ಭಕ್ತ ಬಂದು ದೇವರಲ್ಲಿ ಕೂಡದ ಅಂದ್ರೆ ದೇವರಾಗ್ತಾನೆ. ಹೌದು ಹೌದು ಆಗ್ತಾನೆ. ಇಂಥವು ಹೇಳ್ರಿ ಅಪ್ಪ. ಕೂಡದಂದ್ರೆ ಆಗ್ತಿರ್ತಾರೆ. ಆ ಬಳಿಕ ಕಕ್ಕಳ ಮೇಲೆಯ ಸಿದ್ಧಲಿಂಗ, ಬಂತನಾಳದ ಶಂಕರಲಿಂಗನಲ್ಲಿ ಹೋಗಿ ಕೂಡದ ಗುರು ಆದ. 4 ಪ್ರಕಾರದ ಗುರು ಸೇವಾ ಮಾಡಿ ಗುರುವಿನ ಕೃಪೆಗೆ ಪಾತ್ರರಾಗಿ 4 ಕೃಪನೂ ಪಡ್ಕೊಂಡ. ಸಿದ್ಧಲಿಂಗ ಮತ್ತೆ ಪಡ್ಕೊಂಡ್ರಿ. 4 ಪ್ರಕಾರದ ಗುರು ಸೇವೆಗೆ 4 ಪ್ರಕಾರದ ಕೃಪಾ ಆಯಿತು. 4 ಪ್ರಕಾರ ಕೃಪಾ ಯಾವ್ರಿಪ್ಪ? ಅದು ದೈವ ಕೃಪಾ, ವೇದ ಕೃಪಾ, ಗುರು ಕೃಪಾ, ಅಂತಃಕರಣ ಕೃಪಾ. ಗುರು ಕೃಪಾ ಒಂದು ಸ್ವಲ್ಪ ತಿಳಿದಂಗೆ ಆಗ್ಯದ್ರಿ. ಇನ್ನ ತಿಳಿದಿಲ್ಲ. ದೈವ ಕೃಪಾ ತಿಳಿಯುವುದು ಇಲ್ಲ. ಅದು ತಿಳಿಬೇಕಾದ್ರೆ ಏನು ಮಾಡ್ಬೇಕ್ರಿಪ್ಪ? ಆಗಲೇ ಹೇಳಿದಲ್ಲ, ದೋಷ ಕಳ್ಕೊಬೇಕಾದ ಹುಡುಗರಿ ಮೊದಲು ಒಳಗಿಂದ. ಹೌದು ಹೌದು. ಏನು ಒಳಗಿಂದೆಲ್ಲ ಹುಡುಗರು. ಅವಾಗ ಶಂಕರಲಿಂಗ ಹೇಳ್ತಾನೆ,
ಏನತ್ತಾನ್ರಿಪ್ಪ? ಅಪ್ಪ ನೀ ಬಂದು ಸೇವಾ ಮಾಡ್ದಿ, ಹೌದು ನನ್ನ ಜೊತೆ ಕೂಡ್ದಿ, ನಾ ಹೇಳಿದ ಮಾತು ಕೇಳ್ದಿ. ಹೌದು ಅಂದ ಬಳಿಕ ಹಿಂಗೆ ಇಬ್ಬರು ಕೂಡಿರೋದು ನೇಮಿಲ್ಲ. ನೇಮ್ ಇಲ್ಲ. ಹೌದು ಏನು ನೇಮ್ ಇಲ್ಲ. ಇಲ್ಲ. ಶಿಷ್ಯರು ಕೂಡಿ ಇರೋದು ನೇಮ್ ಇರಬಾರ್ದು. ಇರಬಾರ್ದು. ನದಿ ಹರಿತಾ ಇರಬೇಕು, ಸಾಧು ತಿರುಗ್ತಾ ಇರಬೇಕು. ಹೌದು. ನೀರ ನಿತ್ತಂದ್ರೆ ಹೊಲಸಾಗ್ತದ, ಸಾಧು ಕೂತಂದ್ರೆ ಹೊಲಸಾತ. ಹೊಲಸಾಗ್ತದ. ಕುಂದರ್ಬಾರ್ದ್ರಿ ಏನ್ರಿ ಸಾಧುಗಳು? ಇಲ್ಲ, ಅವ್ರು ಹೇಳಿದ ಮಾತು ಹೇಳಕ ಹೌದು, ಹೌದು. ಕುಂಡ್ರಸ್ರಿ ಮನಗಸ್ರಿ ಆದ್ರೆ ಪಲಂಗ ಹಾಕಿ ನಾಯಕ್ ಬೇಡಲ್ ಕೂಲಿ. ಹೌದು ಹೌದು. ಆ ಬಳಿಕ ಹೇಳ್ತಾನವ, ಒಂದೇ ಜಾಗದಾಗಿರಬಾರ್ದು, ಇನ್ನ ನಾನು ನೀನು ಅಗಲಬೇಕು ಅಂತ. ಆಗಲೇಬೇಕು. ಅವರಿಬ್ಬರು ಅಗಲಿದ್ದು ಜಗತ್ತಕ್ಕೆ ಚಲೋ ಆಗ್ಯದ ನೀ ಕೆಟ್ಟ ಆಗ್ಯದ, ಇದು ಹೇಳಿ ನೀವು ಮಂಗಳಾರತಿ ಮಾಡ್ರಿ. ಚಲೋ ಆಗ್ಯದ ಕೆಟ್ಟ ಆಗ್ಯದ. ನಾನು ಪಾಳಿ ಬಂದಾಗ ಹೇಳ್ತೀನಿ. ಆದಿ ಜಗದ್ಗುರು ರೇವಣ್ಣ ಸಿದ್ದೇಶ್ವರ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯಲ್ಲಿ ಲಿಂಗದೊಳಗೆ ಉದ್ಭವಿಸಿದ. ಹೌದು ಹೌದು. ಅಗಸ್ತ್ಯಾಶ್ರಮಕ್ಕೆ ಬಂದು ಕೂಡ್ದ. ಆ ಬಳಿಕ ಜಗದ್ಗುರು ಕೂಡಿ ಅಲ್ಲಿ ಉಳ್ಕೊಳ್ಳಿಲ್ಲವ, ಜಗತ್ತ ಸಂಚಾರ ಮಾಡದ ಅಂಥೇಳಿ ಹೌದು ವೀರ ಶೈವ ಧರ್ಮದ ಏಳಿಗೆ ಜಗತ್ತಿಂದ ಆಯಿತು. ಹೌದು ಹೌದು. ಕೂಡಿದ್ರೆ ಕೂಡ್ಯಾನ ಚಳ್ಳಿ ಆಗ್ಯದ್ರಿಪ್ಪ. ಈಗ ಒಂದು ಮಾತ, ಈಗ ಸೊಸಿಗೆ ಮಗನಿ ಕೂಡಿಸಿರಿ, ಕೂಡಿಸಿದೇವಲ್ರಿ. ಮುಂಜಾನೆ ನೀವು ಎಬ್ಸದೆ ಅಂದ್ರೆ ನಿಮ್ಮ ಅಪ್ಪನ ಹಣೆ ಆಗ್ಯದ. ನೀವು ಇಂಥವು ಹೇಳ್ಬೇಡ್ರಿಪ್ಪ. ಕೂಡಿಸೋದು ಅಗಲಿಸೋದು, ಹೌದು ಈ ವಿಷಯ ಒಂದಿಷ್ಟು ನಮ್ಮ ಸಮಾಜಕ್ಕೆ ಹೌದು ಮಾದರಿ ಆಗೋಂಗು ತಾವು ಹೇಳಿ ಅಂತ ಹೇಳ್ತಾ